ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ನೈಟ್ ಎಲ್ಲ ದೇವ್ರ ಪಲ್ಲಕ್ಕಿ ಎಲ್ಲ ಆಯಿತು. ಈಗ ಬೆಳಗಿನ ಜಾವ 4 ಗಂಟೆ ಟೈಮ್ಗೆ ಕೆರೆ ಹತ್ರ ಬಂದಿದ್ದಾರೆ. ಅಂದರೆ ದೇವ್ರನ್ನ ಹೊಳೆ ಆಡಿಸ್ಬೇಕು, ಅದು ಪೂಜೆ ಕಾರ್ಯಕ್ರಮ ಇದೆ. ಅದಕ್ಕೋಸ್ಕರ ಈ ಕೆರೆ ಹತ್ರ ಬಂದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ದೇವ್ರನ್ನ ಹೊಳೆ ಆಡಿಸೋ ಜಾಗಕ್ಕೆ ನಾನು ಹೋಗಿರಲಿಲ್ಲ. ನನ್ನ ತಮ್ಮ ಎಲ್ಲ ಹೇಳ್ತಿದ್ದ ಅಲ್ಲಿ ಜಾರತ್ತೆ, ಹೋಗೋಕ್ಕಾಗಲ್ಲ, ಬರಬೇಡ್ರಿ ಅಂತೇಳಿ. ಹಾಗಾಗಿ ನಾನು ಹೋಗಿರಲಿಲ್ಲ. ನನ್ನ ತಮ್ಮನೇ ವಿಡಿಯೋ ಮಾಡ್ಕೊಂಬಂದ. ನನ್ನ ತಮ್ಮ ಅಂದರೆ ನಮ್ಮ ಆಂಟಿ ಮಗ. ಇಲ್ಲಿ ದೇವ್ರ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಬೆಳಗ್ಗೆ ಆಗೋಯ್ತು. ಸುಮಾರು 5:45-6 ಗಂಟೆ ಆಗಿದೆ. ದೇವ್ರನ್ನ ಹೊಳೆ ಆಡ್ಸೋದು ಕಾರ್ಯ ಎಲ್ಲ ಮುಗೀತು. ಇಲ್ಲೆಲ್ಲ ಪೂಜೆ ಎಲ್ಲ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿ ಮುಗಿಸಿ ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದಾರೆ. ದೇವಸ್ಥಾನ ಹತ್ರ ಹೋಗೋಕ್ಕೆ ಅಂತೇಳಿ ಎಲ್ಲರೂ ರೆಡಿಯಾಗಿದ್ದೀವಿ. ಅಂದರೆ ನಾನು, ಶಿಲ್ಪ, ಅಮ್ಮ ಎಲ್ಲ ರೆಡಿಯಾಗಿದ್ದೀವಿ. ಶಿಲ್ಪ ಸೋನುಗೆ ರೆಡಿ ಮಾಡ್ತಾ ಇದ್ದಾಳೆ. ತಲೆ ಬಾಚಿ ಹೂ ಮುಡಿಸಿ ಅಮ್ಮ ದನಗೆ ರೆಡಿ ಮಾಡ್ತಾ ಇದ್ದಾರೆ. 2-3 ದಿವಸದಿಂದ ವಿಡಿಯೋವನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ಜನ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಜು ಈಗ ಬಂದು ರೆಡಿ ಆಗ್ತಾ ಇದ್ದಾಳೆ. ಅವಳು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಳು. ರೆಡಿ ಆಗೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಈಗ ರೆಡಿ ಆಗ್ತಾ ಇದ್ದಾಳೆ. ಅಷ್ಟರಲ್ಲಿ ಮಕ್ಕಳೆಲ್ಲ ರೆಡಿ ಆಗಿದ್ರಲ್ಲ, ರೀಲ್ಸ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಅದಕ್ಕೆ ಶಿಲ್ಪ ಇಲ್ಲಿ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ ಮಕ್ಕಳಿಗೆ. ಮಕ್ಕಳು ರೀಲ್ಸ್ ಮಾಡಿದ್ದೆಲ್ಲ ಆಯಿತು. ಟೈಮ್ ಆಯಿತು. ದೇವಸ್ಥಾನ ಹತ್ರ ಅನೌನ್ಸ್ ಕೂಡ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಹೊರಡಬೇಕು. ಈಗ ದೇವಸ್ಥಾನ ಹತ್ರ ಹೋಗಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರ ತಿಂಡಿ ಅಲ್ಲೇ ಪ್ರಿಪೇರ್ ಮಾಡಿದ್ದಾರೆ. ತಿಂಡಿ ಎಲ್ಲ ತಿಂದು ಆಮೇಲೆ ನೆಂಟರೆಲ್ಲ ಎಲ್ಲೆಲ್ಲಿದ್ದಾರೆ ಅಂತ ನೋಡಿ ಅವ್ರಿಗೆಲ್ಲ ಮುಯ್ ಕೊಡಬೇಕು. ಹೊರಡೋದಕ್ಕೆ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಇನ್ನು ಒಬ್ಬೊಬ್ಬರಿಗೆ ರೂಮಲ್ಲೇ ಇದ್ದಾರೆ, ಬರಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಹಾಗಾಗಿ ಲೇಟ್ ಆಗ್ತಾ ಇದೆ. ದೇವಸ್ಥಾನದಲ್ಲೂ ಕೂಡ ಅನೌನ್ಸ್ ಮಾಡ್ತಾವ್ರೆ. ನಾವು ರೆಡಿಯಾಗಿ ಹೋಗೋಕ್ಕೆ ಇಷ್ಟೊತ್ತಾಯಿತು. ಹೋಗ್ತಾ ಇದ್ದೀವಿ. ಅಮ್ಮ ಹಿಂದೆ ಬರ್ತಾ ಇದ್ದಾರೆ. ಶಿಲ್ಪ ಯಾಕೋ ವಾಪಸ್ ಹೋದ್ಲು. ತಿಂಡಿ ತಿನ್ನೋದಕ್ಕೆ ಅಂತ ಅಮ್ಮ ನಾನು ಇಬ್ಬರು ಬಂದಿದ್ದೀವಿ. ನೋಡಿ ಹಾಲೆಲ್ಲ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಶಿಲ್ಪ, ರಘು, ಸೋನು, ಕೀರ್ತಿ ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ. ಆ್ಯಕ್ಚುಲಿ ತಿಂಡಿ ಎಲ್ಲ ಊಟ, ನಾವು ಹೋಗಿದ್ದು ತಿಂಡಿಗೆ ಅಂತ ಹೋಗಿದ್ದು. ತುಂಬ ಜನ ಇದ್ದರು, ನಾವು ಕೂಡ ಹೋಗಿದ್ದು ಲೇಟ್ ಆಗಿತ್ತು. ಹಾಗಾಗಿ ತಿಂಡಿ ಎಲ್ಲ ಖಾಲಿ ಆಗಿತ್ತು ಅಂತೇಳಿ ಊಟಕ್ಕೆ ಬಡಿಸಿದ್ರು. ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಪಾಪ ಅಷ್ಟು ಜನಗಳಿಗೆ ಅವರು ನೋಡಬೇಕಲ್ಲ, ಅಡುಗೆ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಅವ್ರಿಗೂ ರಿಸ್ಕ್ ಆಗುತ್ತೆ. ಆದರೂ ಪಾಪ ಚೆನ್ನಾಗಿ ಮಾಡಿದ್ರು. ಭಟ್ರು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಾವು ಊಟ ಪ್ಲಸ್ ತಿಂಡಿ ಎರಡೂ ಒಟ್ಟೊಟ್ಟಿಗೆ ಆಯಿತು. ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಕಂಬಳಿ ಮತ್ತು ಕರೆ ದಾರ, ಕರೆ ಕಂಬಳಿ ಎಲ್ಲ ಮಾರ್ತಾ ಇದ್ದಾರೆ. ನಮ್ಮ ಏರಿಯಾದಲ್ಲಿ ನನಗೆ ಪರಿಚಯ ಇರೋ ಅಂಥ ಆಂಟಿ ಇಲ್ಲಿ ಸಿಕ್ಕಿದ್ರು. ಅವ್ರದ್ದು ಇದೇ ದೇವರೇ ಅಂತೆ. ಅವ್ರನ್ನೂ ಕೂಡ ಮಾತಾಡಿಸಿ, ನಮ್ಮಮ್ಮ ನನ್ನ ತಂಗಿಯವ್ರ ಮನೆ ಇಲ್ಲೇ ಅಲ್ಲ, ನಮ್ಮ ಆಂಟಿ ಅವ್ರದ್ದು, ನಮ್ಮ ಅಮ್ಮ ತಂಗಿಯವ್ರದ್ದು, ತಂಗಿ ಅಕ್ಕ ಇದೇ ಊರಲ್ಲೇ ಇರೋದು. ಆಯ್ತು, ನಿಮ್ದಾಯ್ತಾ? ನಿಮ್ದಾ? ಇಲ್ಲಿನ ಇವತ್ತಿನ ಜಾತ್ರೆಗೆ ಬೈರ್ತಿ ಬಸವರಾಜ್ ಅವ್ರನ್ನು ಕೂಡ ಇನ್ವೈಟ್ ಮಾಡಿದರು. ಅವರು ಬಂದಿದ್ದರು. ಗ್ರಾಮಸ್ಥರೆಲ್ಲ ಅವ್ರ ಜೊತೆ ಫೋಟೋ ತಗೋತಾ ಇದ್ದಾರೆ. ಈ ನ್ಯೂಸು ಈ ಸಂಜೆ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಅದ್ರ ಪಿಕ್ಸ್ನೆಲ್ಲ ನಾನು ಇಲ್ಲಿ ಹ್ಯಾಡ್ ಮಾಡಿದ್ದೀನಿ. ನೋಡಿ, ಮಕ್ಕಳೆಲ್ಲ ವೈಟ್ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕೂದಲು ಹೋಗೋ ಮಕ್ಕಳಿಗೆಲ್ಲ ಇದೇ ಥರ ವೈಟ್ ಡ್ರೆಸ್ ಹಾಕಿ ಹಾರ ಹಾಕಿ ಕುಂಡಿಸ್ಕೊಂಡು ಕೂದಲು ತೆಗಿತಾರೆ. ಚೆನ್ನಾಗಿದ್ದೀರಾ? ಹೇಳಿ, ಇವ್ರು ಬರಲಿಲ್ವಾ? ಹೌದಾ ಮಗಳು? ಕೂದಲು ಹೋಗೋ ಮಕ್ಕಳನ್ನೆಲ್ಲ ಅವರ ತಾಯಂದರು ಕುಂಡ್ರಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಮಕ್ಕಳಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ. ನೋಡಿ, ಎಲ್ಲ ಲೈನಾಗೆ ಕೂತ್ಕೊಂಡಿದ್ದಾರೆ. ತಲಾಂತರದಿಂದ ಮಾಡ್ಕೊಂಬಂದಿರ್ತಾರಲ್ಲ ಈ ಕಾರ್ಯನ, ಅಂಥವರು ಮಕ್ಕಳಿಗೆಲ್ಲ ತೀರ್ಥ ಹಾಕ್ಕೊಂಡು ಬಟ್ಟು ಭಂಡಾರ ಇಟ್ಕೊಂಡು ಬರ್ತಾ ಇದ್ದಾರೆ ಲೈನಾಗಿ. ಈ ಕಾರ್ಯಕ್ರಮಕ್ಕೆ ಮಕ್ಕಳ ಕರ್ಣವೇದನೆ ಅಂತ ಹೇಳ್ತಾರಂತೆ. ನನಗೂ ಗೊತ್ತಿರಲಿಲ್ಲ, ನಾನು ಕೇಳಿ ತಿಳ್ಕೊಂಡೆ ಈ ಥರ ಮಾಡ್ತಿದ್ದಾರಲ್ಲ ಅಂತ ಹೇಳಿ.
ಕೆಲವೊಂದು ಮಕ್ಕಳಂತೂ ಕತ್ತಿ ಹಿಡ್ಕೊಂಡು ಈ ಥರ ಮಾಡ್ತಾ ಇರೋದು ನೋಡಿ ಏನೋ ಮಾಡ್ತಾಯಿದ್ದಾರೆ ಅಂತ ಎದ್ರುಕೊಂಡು ಅವ್ರನ್ನೇ ನೋಡ್ತಾಯಿದ್ರು. ಫಸ್ಟ್ ಇಲ್ಲಿ ನನಗೆ ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮಿಲಿಯವರು ಸಿಕ್ಕಿದ್ರು. ಇವರೆಲ್ಲ ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮಿಲಿ. ಅವ್ರಿಗೆಲ್ಲ ಅರ್ಶಿನ ಕೊಟ್ಟು ಮೈ ಕೊಡ್ತಾ ಇದ್ದೀನಿ. ಅವರು ನಮಗೆ ಅರ್ಶಿನ ಕೊಡ್ತಾ ಇದ್ದಾರೆ. ನಾನು ಸ್ವಲ್ಪ ಅರ್ಶಿನ ತಗೋತಾ ಇದ್ದೀವಿ. ಇವರು ನಮ್ಮ ದೊಡ್ಡಪ್ಪ. ನಮ್ಮ ಅಣ್ಣನ ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ. ಅವರ ತಂದೆ ಇವರು. ನಮ್ಮ ಆಂಟಿ ಮಗ, ಸೊಸೆ, ಮೊಮ್ಮಗು. ನಮ್ಮ ಮನೆಯವರ ಅಕ್ಕನ ಕಡೆ ರಿಲೇಷನ್ ಅವರು ಇವರೆಲ್ಲ. ಅವರು ಕೂಡ ಬಂದಿದ್ದರು. ಅವ್ರ ಕಡೆಯವ್ರು ಯಾರೋ ರಿಲೇಷನ್ ಅವ್ರದ್ದು ಇದೇ ದೇವ್ರಂತೆ, ಅದಕ್ಕೋಸ್ಕರ ಬಂದಿದ್ದರು. ಅವ್ರನ್ನೂ ಮಾತಾಡಿಸ್ದೆ. ಇಷ್ಟು ಜನಗಳಲ್ಲಿ ನಮ್ಮ ದೊಡ್ಡಮ್ಮನ ಮತ್ತು ನಮ್ಮ ಅಣ್ಣನ ಹುಡುಕಿ ಸಾಕಾಯಿತು. ನಮ್ಮ ದೊಡ್ಡಮ್ಮ ಸಿಗಲಿಲ್ಲ. ನಮ್ಮ ಅಣ್ಣಂಗೆ ಫೋನ್ ಮಾಡಿದ್ದಕ್ಕೆ ಮನೆ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಮನೆ ಹತ್ರನೇ ಹೋಗ್ತಾಯಿದ್ದೀವಿ. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಮನೆ. ಅದಕ್ಕೆ ಅಣ್ಣನ ಮನೆ ಹತ್ರನೇ ಹೋಗ್ತಾಯಿದ್ದೀವಿ. ಈ ಥರ ಜಾತ್ರೆಗಳೆಲ್ಲ ಮಾಡೋವಾಗ ಐಸ್ ಕ್ರೀಮ್ ಅಂಗಡಿ ಮತ್ತು ಆಟ ಸಾಮಾನು ಅಂಗಡಿಗಳು ಈ ಥರದ್ದೆಲ್ಲ ಇಲ್ಲ ಅಂದರೆ ಜಾತ್ರೆಗೆ ಕಳೆ ಕಟ್ಟಲ್ಲ. ಇಲ್ಲೂ ಕೂಡ ಎಲ್ಲ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ಮಕ್ಕಳು ದೊಡ್ಡವರು ಅಂತ ಯಾವುದು ಭೇದ ಭಾವ ಇಲ್ದಲೆ ಅವ್ರವ್ರಿಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ನೋಡಿ ತೊಗೋತಾ ಇದ್ದಾರೆ. ಇವರು ನಮ್ಮ ಮಾವ ಅಣ್ಣ ಮನೆ ಹತ್ರನೇ ಇದ್ದರು. ಅವ್ರನ್ನೂ ಮಾತಾಡಿಸ್ದೆ. ಇವರು ನಮ್ಮ ಚಿಕ್ಕಣ್ಣ ಚಿಕ್ಕತ್ತಿಗೆ. ಇವರು ನಮ್ಮ ದೊಡ್ಡಣ್ಣ ದೊಡ್ಡತ್ತಿಗೆ. ನಮ್ಮ ದೊಡ್ಡಣ್ಣನ ಮಗಳು ಇವಳು. ಅವ್ರ ಅತ್ತೆ ಇವರು. ನಮ್ಮ ಅತ್ತಿಗೆ ದೀರ್ಘಿಬ್ರಿಗೂ ಕುಂಕುಮ ಕೊಡ್ತಾ ಇದ್ದೀನಿ. ಇವರು ನಮ್ಮ ಅತ್ತೆ. ಇವ್ರದ್ದು ಇದೇ ದೇವರು. ನೈಟ್ ಊರಿಗೆ ಹೋಗಿದ್ರು, ಇವಾಗ ಬರ್ತಾ ಇದ್ದಾರೆ. ದೇವಸ್ಥಾನದ ಹತ್ರ ಎಲ್ಲರಿಗೂ ಮೈ ಕೊಟ್ಟಿದ್ದು, ಕುಂಕುಮ ಕೊಟ್ಟಿದ್ದು ಎಲ್ಲ ಆಯಿತು. ಈಗ ಮಂಜೋರ ಮನೆ ಹತ್ರ ಹೋಗ್ತಿದ್ದೀನಿ. ಮಂಜೋರ ಮನೆ ಹತ್ರ ಹೋಗಿ ವೇರ್ ಮಾಡಿರೋಂಥ ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಈಗ ಊರ ಕಡೆ ಹೋಗಬೇಕು. ಮನೆ ಹತ್ರ ಬಂದೆ. ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಒಳಗಡೆ. ಅವ್ರು ನನಗಿಂತ ಮುಂಚೆನೇ ಮನೆ ಹತ್ರ ಬಂದಿದ್ದಾರೆ. ಅದಕ್ಕೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ. ಮನೇಲಿ ಯಾರೂ ಇಲ್ಲ, ಎಲ್ಲ ಮೇಲೆ ರೂಮ್ ಸೇರಿದ್ದಾರೆ ಅನಿಸುತ್ತೆ. ನೋಡೋಣ ಬನ್ನಿ. ನಮ್ಮ ರಘು ಇಲ್ಲಿ ಕುತ್ಕೊಂಡಿದ್ದಾರೆ, ಬೇಗ ಬಂದು. ಶಿಲ್ಪ ಮಂಜು ಆಗಲೇ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಗುನ ಆಟ ಆಡ್ಸ್ಕೊಂಡು ಕೂತಿದ್ದಾರೆ. ಮಂಜು ಅವ್ರ ಮನೆಗೆ ಯಾರೋ ರಿಲೇಷನ್ ಅವರು ಬಂದಿದ್ದರು. ಅವ್ರ ಮಗು ಇದು. ಮಗು ಗುಂಡಾಗಿ ತುಂಬ ಮುದ್ದಾಗಿತ್ತು. ನಾವು ಎಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀವಿ. ಮಿಕ್ಕನ ಕೂದಲನ್ನಂತೂ ಹಿಡ್ಕೊಂಡು ಕಿತ್ತು ಮಡಗ್ತಾ ಇದೆ ಮಗು. ಕೆಲವು ಮಕ್ಕಳು ಯಾರ ಹತ್ರನೂ ಹೋಗಲ್ಲ. ಈ ಮಗು ಮಾತ್ರ ಎಲ್ಲರ ಹತ್ರನೂ ಹೋಗ್ತಾಯಿತ್ತು. ಅದೇ ದೊಡ್ಡ ಖುಷಿ. ಅದಕ್ಕೋಸ್ಕರ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಗು ಜೊತೆ. ಈಗ ಅವಳೇ ಮಾಡ್ತಾವಳು ನೋಡು. ಓ ಹಂಗ ಬರಲ್ಲಂತೆ ಸೋನು. ನೀನು ನೋಡಿದ್ರೆ ಹೆದರಿಕೆ ಆಗತ್ತಂತ ಅವಳಿಗೆ. ಸೋನುಗೆ ಮಗನಿತ್ತ ಶಕ್ತಿ ಇಲ್ಲ. ಹೋಗೋದ ಎಲ್ಲೂ ಹೋಗ್ಬೇಡ. ಊರಿಗೆ ಹೋಗೋಕ್ಕೆ ನಮ್ಮ ರಘು ಬ್ಯಾಗ್ ತಗ್ಲಾಕೊಂಡು ನಿಂತ್ಕೊಂಡವ್ರೆ. ನಮ್ಮ ಬ್ಯಾಗು ರೆಡಿ ಇದೆ. ನಾವೀಗ ಹೊರಡ್ತಾ ಇದ್ದೀವಿ. ಮಂಜು ಬಾಯ್. ಮಂಜು ಬಾಯ್. ಶಿಲ್ಪ ಬಾಯ್. ಈ ಕಡೆ ನಿಂಗೂ ನಮ್ಮನ್ನು ಕಳಿಸ್ಕೊಡೋಕ್ಕೆ ಮಂಜು ಬರ್ತಾ ಇದ್ದಾಳೆ. ಇಬ್ರು ಛತ್ರಿ ಎತ್ಕೊಂಡು ಚಿಕ್ಕ ಮಕ್ಳ ತರ. ನಾವು ಹೊಂಟು ಇಲ್ಲಿ ಕೂತ್ಕೊಳ್ಳ. ಎಲ್ಲ ಹೋಗಿ ಬೆಳಗಿಂದ ಎಲ್ಲ ಓಡಾಡ್ಕೊಂಡು ಹೋದ್ವಿ. ನೀವೇ ಕಾಲಿಲ್ಲ. ಬಾಯ್ ಬಾಯ್ ಚಿಂಟು. ನಿದ್ದೆ ಆಯ್ತಾ? ಶಿಲ್ಪ ನಾವು ಎಲ್ಲ ಒಟ್ಟಿಗೆ ಬಂದು ಹೆಬ್ಬಾಳದಲ್ಲಿ ಇಳ್ಕೊಂಡ್ವಿ. ಈಗ ಅವ್ರವ್ರಿಗೆ ಹೋಗ್ತಾರೆ, ನಾವು ನಮ್ಮೂರಿಗೆ ಹೋಗ್ತೀವಿ. ಇನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.